ಡೈಲಿ 5 ಸೆಂಟೆನ್ಸಸ್. ವೈ ಡು ವಿ ಈಟ್ ಫ್ರೂಟ್ಸ್? ವಿ ಈಟ್ ಫ್ರೂಟ್ಸ್ ಟು ಬಿ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್. ಓಕೆ, ಇದನ್ನು ನೀವು ಹೇಳಿ, ನಾನು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳಿ. ವೈ ಡು ವಿ ಈಟ್ ಫ್ರೂಟ್ಸ್? ಇದನ್ನು ಹೇಳಿ. ಈಗ ನೀವು ಪ್ರಶ್ನೆ ಕೇಳಿ ನನಗೆ. ವಿ ಈಟ್ ಫ್ರೂಟ್ಸ್ ಟು ಬಿ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್. ಓಕೆ ಸ್ನೇಹಿತರೆ, ಇದು ಏನಾಯಿತು? ಈಗ ನೀವು ನನಗೆ ಪ್ರಶ್ನೆ ಕೇಳಿದ್ರಿ, ನಾನು ನಿಮಗೆ ಪ್ರಶ್ನೆ ಕೇಳಿದೆ. ಓಕೆ, ನೀವು ನನಗೆ ಪ್ರಶ್ನೆ ಕೇಳಿದಾಗ ನಾನು ಉತ್ತರ ಹೇಳಿದೆ, ನಾನು ನಿಮಗೆ ಪ್ರಶ್ನೆ ಕೇಳಿದಾಗ ನೀವು ಉತ್ತರ ಹೇಳಿದ್ರಿ. ಇದೇನಾಯಿತು? ಸಂಭಾಷಣೆ, ನಮ್ಮಿಬ್ಬರ ನಡುವೆ ನೇರ ಸಂಭಾಷಣೆ ಅಲ್ವಾ? ಓಕೆ, ಸೊ ಇದನ್ನು ಫಾರ್ಮ್ಯಾಟಲ್ಲಿ, ಇದೇ ಫಾರ್ಮ್ಯಾಟಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಅಥವಾ ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಸ್ಪೋಕನ್ ಇಂಗ್ಲೀಷ್ ಇನ್ನೂ ಕ್ಲಿಯರ್ ಆಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋಸನ್ನು ಮಾಡ್ತಾಯಿದ್ದೀನಿ. ಡೈಲಿ 5 ಸೆಂಟೆನ್ಸಸ್, ನಂಬರ್ 9 ಇದು, ನಂಬರ್ 9. 8 ವೀಡಿಯೋಸ್ ಆಗಲೇ ಮಾಡಿದ್ದೀನಿ, ಅದು ಲಿಂಕ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ನೀವು ಹೋಗಿ ಅಲ್ಲಿ ನೋಡ್ಬೋದು. ಈಗ ನಾವು ಇದರಲ್ಲಿ ಫ್ರೂಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫ್ರೂಟ್ಸ್ ಕ್ವೆಶ್ಚನ್ ಆ್ಯಂಡ್ ಆನ್ಸರ್. ನಾನು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳ್ತೀರಾ. ನೀವು ಪ್ರಶ್ನೆ ಕೇಳಿ, ನಾನು ಉತ್ತರ ಹೇಳ್ತೇನೆ. ಓಕೆ, ಹಾಗೆ ಪ್ರಾಕ್ಟೀಸ್ ಮಾಡಿ ನಾವು ಇಂಗ್ಲೀಷನ್ನು ಕಲಿಯೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮಿತ್ರ ಅನಿಲ್ಕುಮಾರ್. ಬನ್ನಿ ಇಂಗ್ಲೀಷ್ ಕಲಿಯೋಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಮೊಬೈಲ್ಗೆ ದೊರಕುತ್ತದೆ. ಆ್ಯಂಡ್ ಈ ವಿಡಿಯೋವನ್ನು ದಯವಿಟ್ಟು ಕೊನೆ ತನಕ ನೋಡಿ. ಏನಾದರೂ ಸಂದೇಹವಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕನ್ನು ಕೊಡಿ. ಹಾಗೆಯೇ ಈ ವಿಡಿಯೋವನ್ನು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೂ ಶೇರ್ ಮಾಡತಕ್ಕದ್ದು. ಹಾಗಾದರೆ ಸ್ನೇಹಿತರೆ, ವಿಡಿಯೋ ಹೋಗೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈಗ ನೋಡಿ ಸ್ನೇಹಿತರೆ, ಸಿಂಪಲ್ ಟಾಪಿಕ್, ಫ್ರೂಟ್ಸ್ ಅಂದರೆ ಹಣ್ಣುಗಳು. ಓಕೆ, ವೈ ಡು ವಿ ಈಟ್ ಫ್ರೂಟ್ಸ್? ವೈ ಡು ವಿ ಈಟ್ ಫ್ರೂಟ್ಸ್? ವೈ ಅಂದರೆ ಯಾಕೆ, ಡು ವಿ ಈಟ್ ಅಂದರೆ ತಿನ್ನುವುದು, ಫ್ರೂಟ್ಸ್ ಅಂದರೆ ಫ್ರೂಟ್, ಹಣ್ಣುಗಳು. ವೈ ಡು ವಿ ಈಟ್ ಫ್ರೂಟ್ಸ್? ನಾವು ಯಾಕೆ ಹಣ್ಣುಗಳನ್ನು ತಿನ್ನುತ್ತೇವೆ? ಪ್ರಶ್ನೆ. ಓಕೆ, ಉತ್ತರ ಏನು? ವಿ ಈಟ್ ಫ್ರೂಟ್ಸ್ ಟು ಬಿ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್. ವಿ ಈಟ್ ಫ್ರೂಟ್ಸ್ ಟು ಬಿ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್. ನಾವು ಯಾತಕ್ಕೋಸ್ಕರ ಫ್ರೂಟ್ಸ್ ತಿಂತೀವಿ? ಆರೋಗ್ಯವಾಗಿ ಮತ್ತು ಗಟ್ಟಿಮುಟ್ಟಾಗಿ ಇರಲಿಕ್ಕೆ ನಾವು ಫ್ರೂಟ್ಸನ್ನು ತಿಂತೀವಿ. ಸೊ ವೈ ಅನ್ನೋದಕ್ಕೆ ಬಿಕಾಸ್, ಇದಕ್ಕೋಸ್ಕರ ತಿಂತೀವಿ ಅಲ್ವಾ? ಸೊ ವಿ ಈಟ್ ಫ್ರೂಟ್ಸ್ ಟು ಬಿ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್. ಓಕೆ, ನೇಮ್ ದ ಫ್ರೂಟ್ಸ್ ಯು ಲೈಕ್. ನೇಮ್ ಅಂದರೆ ಹೆಸರಿಸಿ. ನೇಮ್ ದ ಫ್ರೂಟ್ಸ್ ಯು ಲೈಕ್. ನೀವು ಯಾವ ಫ್ರೂಟನ್ನು ಇಷ್ಟಪಡ್ತೀರೋ ಅದನ್ನು ಹೆಸರಿಸಿ ಅಂತ. ನನಗೆ ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸ್ ಇಷ್ಟ ಎಕ್ಸೆಪ್ಟ್ ಡ್ರ್ಯಾಗನ್ ಫ್ರೂಟ್, ಕಿವಿ ಫ್ರೂಟ್ ಅಂಥವು. ಓಕೆ, ಐ ಲೈಕ್ ಆ್ಯಪಲ್. ನಿಮಗೆ ಇಷ್ಟ ಆಗಿರೋ ಆ್ಯಪಲ್ ಇಷ್ಟ ಇಲ್ಲ ಅಂದರೆ ಆ್ಯಪಲ್ ಬರೀಬೇಡಿ ಅಥವಾ ಹೇಳಬೇಡಿ. ಓಕೆ, ಐ ಲೈಕ್ ಆ್ಯಪಲ್, ಆರೆಂಜ್, ಗ್ರೇಪ್ಸ್, ಸ್ಟ್ರಾಬೆರಿ, ಬನಾನಾ, ಏನು ಬೇಕಾದರೂ ಹೇಳ್ಬೋದು. ನಿಮಗೆ ಯಾವ್ದು ಇಷ್ಟ ಇದೆ ಅದನ್ನು ಹೇಳಿ. ನಾನು ಕೇಳಿದಾಗ ನಿಮಗೆ ಇಷ್ಟ ಆಗಿರೋದನ್ನು ಬರ್ಕೊಂಡು ಹೇಳಿ, ಅಥವಾ ಇಲ್ಲದಿದ್ದರೆ ಇದನ್ನೇ ಹೇಳಿ, ಪರವಾಗಿಲ್ಲ. ಓಕೆ, ನೆಕ್ಸ್ಟ್ ಪ್ರಶ್ನೆ, ವಾಟ್ ಕ್ಯಾನ್ ವಿ ಮೇಕ್ ವಿತ್ ಫ್ರೂಟ್ಸ್? ನಾವು ಫ್ರೂಟ್ಸ್ಗಳಿಂದ ಏನನ್ನು ಮಾಡ್ಬೋದು? ತಿನ್ನೋದು ಬಿಟ್ಟು ಬೇರೆ ಏನು ಮಾಡ್ಬೋದು? ವಾಟ್ ಕ್ಯಾನ್ ವಿ ಮೇಕ್ ವಿತ್ ಫ್ರೂಟ್ಸ್? ಮೇಕ್ ಅಂದರೆ ಮಾಡುವುದು. ವಿ ಕ್ಯಾನ್ ಮೇಕ್ ಜ್ಯಾಮ್, ಜ್ಯೂಸ್ ಆ್ಯಂಡ್ ಸ್ಯಾಲಡ್ ವಿತ್ ಫ್ರೂಟ್ಸ್. ವಿ ಕ್ಯಾನ್ ಮೇಕ್ ಏನೇನು ಮಾಡ್ಬೋದು? ಜಾಮ್ ಮಾಡ್ಬೋದು, ಜ್ಯೂಸ್ ಮಾಡ್ಬೋದು, ಮತ್ತು ಫ್ರೂಟ್ ಸ್ಯಾಲಡ್ ಅಂದರೆ ಸಲಾಡ್ ಅಂತ ಹೇಳ್ತಾರಲ್ಲ, ಸ್ಯಾಲಡ್ ಅಂತ ಹೇಳ್ಬೇಕು ಇಂಗ್ಲೀಷಲ್ಲಿ. ಫ್ರೂಟ್ ಸ್ಯಾಲಡ್ ಅಂದರೆ ಏನಿಲ್ಲ, ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಮಿಕ್ಸ್ ಮಾಡಿ ಹಾಕೋದಕ್ಕೆ ಸ್ಯಾಲಡ್ ಅಂತ ಹೇಳ್ತೀವಿ, ಫ್ರೂಟ್ ಸ್ಯಾಲಡ್. ಓಕೆ, ವಿಚ್ ಫ್ರೂಟ್ ಇಸ್ ಕಾಲ್ಡ್ ದ ಕಿಂಗ್ ಆಫ್ ಫ್ರೂಟ್ಸ್ ಇನ್ ಇಂಡಿಯಾ? ವಿಚ್ ಫ್ರೂಟ್ ಇಸ್ ಕಾಲ್ಡ್ ಕಿಂಗ್ ಆಫ್ ಫ್ರೂಟ್ಸ್ ಇನ್ ಇಂಡಿಯಾ? ಹಣ್ಣುಗಳ ರಾಜ ಅಂತ ಯಾವ ಹಣ್ಣಿಗೆ ಕರೆಯಲಾಗುತ್ತದೆ ಇಂಡಿಯಾದಲ್ಲಿ? ಯಾವುದು? ನಿಮಗೆ ಗೊತ್ತಿದ್ದರೆ ಹೇಳಿ, ಇಲ್ಲಾಂದರೆ ಮ್ಯಾಂಗೋ, ಮಾವಿನ ಹಣ್ಣಿಗೆ ನಮ್ಮ ಇಂಡಿಯಾದಲ್ಲಿ ಹಣ್ಣುಗಳ ರಾಜ ಅಂತ ನಾವು ಕರಿತೀವಿ. ಓಕೆ, ಮಾವಿನ ಹಣ್ಣಿಗೆ ನಾವು ಹಣ್ಣುಗಳ ರಾಜ ಅಂತ ಕರಿತೀವಿ. ಇಲ್ಲಿ ನೋಡಿ, ಮ್ಯಾಂಗೋ, ಮಾವಿನ ಹಣ್ಣು, ಈಸ್ ಕಾಲ್ಡ್ ಕರೆಯಲ್ಪಡುತ್ತದೆ, ಕಿಂಗ್ ಅಂದರೆ ರಾಜ, ಆಫ್ ಫ್ರೂಟ್ಸ್ ಹಣ್ಣುಗಳ ರಾಜ, ಇನ್ ಇಂಡಿಯಾದಲ್ಲಿ. ಓಕೆ, ಹೊರ ಸ್ನೇಹಿತರೆ, ಈಗ ಏನು ಮಾಡೋದು ಅಂತ ಹೇಳಿದ್ರೆ ಇದರಲ್ಲಿ ಅರ್ಥ ಬರಿತೀನಿ. ವೈ ಅಂದರೆ ಯಾಕೆ, ಈಟ್ ಅಂದರೆ ತಿನ್ನುವುದು, ಗೊತ್ತಲ್ಲ? ಓಕೆ, ಫ್ರೂಟ್ಸ್. ಹೆಲ್ದಿ ಅಂದರೆ ಆರೋಗ್ಯ. ಸ್ಟ್ರಾಂಗ್ ಅಂದರೆ ಗೊತ್ತು, ಗಟ್ಟಿಮುಟ್ಟಾಗಿರುವುದಕ್ಕೆ. ಓಕೆ, ಇನ್ನು ಮೇಕ್ ಅಂದರೆ ಮಾಡು. ಮೇಕ್ ಜಾಮ್ ಅಂದರೆ ಗೊತ್ತು,
ಜ್ಯೂಸ್, ಸ್ಯಾಲಡ್ ಅಂದರೆ ಗೊತ್ತಲ್ಲ, ಮಿಕ್ಸ್ಚರ್ ಆಫ್ ಫ್ರೂಟ್ಸ್. ಕಾಲ್ಡ್ ಕರೆಯಲಾಗುವುದು. ಯಾಕೆ ಕರೆಯಲಾಗುವುದು ಅಲ್ಲ, ಯಾಕೆ ಅಂತಲ್ಲ, ಯಾವುದನ್ನು ಹಣ್ಣುಗಳ ರಾಜ ಅಂತ ಕರೆಯಲಾಗುವುದು. ಓಕೆ, ಈಗೇನು ಮಾಡಬೇಕು ಸ್ನೇಹಿತರೆ, ನಾವು ಪ್ರಾಕ್ಟೀಸ್ ಮಾಡಬೇಕು. ನಾನು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳಿ, ನೀವು ಪ್ರಶ್ನೆ ಕೇಳಿ, ನಾನು ಉತ್ತರ ಹೇಳ್ತೀನಿ. ಓಕೆ, ಶಾಲ್ ವಿ ಸ್ಟಾರ್ಟ್? ರೈಟ್. ವೈ ಡು ವಿ ಈಟ್ ಫ್ರೂಟ್ಸ್? ವೈ ಡು ವಿ ಈಟ್ ಫ್ರೂಟ್ಸ್? ನೀವೇನು ಹೇಳಬೇಕು, ಉತ್ತರ ಹೇಳಬೇಕು. ಓಕೆ, ಒಂದೇ ಸಲ ಹೇಳಿ ಈಗ. ರೈಟ್. ನೇಮ್ ದ ಫ್ರೂಟ್ಸ್ ಯು ಲೈಕ್. ನೇಮ್ ದ ಫ್ರೂಟ್ಸ್ ಯು ಲೈಕ್. ನೇಮ್ ದ ಫ್ರೂಟ್ಸ್ ಯು ಲೈಕ್. ನಿಮಗೆ ಯಾವ ಹಣ್ಣುಗಳು ಇಷ್ಟವೋ ತಿನ್ನಲಿಕ್ಕೆ ಅದನ್ನು ಹೇಳಿ. ಓಕೆ, now next question is, what can we make with fruits? What can we make with fruits? We can make, ಕ್ಷಮಿಸಿ, ಅದು ನಿಮ್ಮದು, ನೀವೇ ಹೇಳಿ. Okay, last question. Which fruit is called king of fruits in India? Which fruit is called king of fruit in India? ಇನ್ನೊಂದ್ಸಲ ಹೇಳಿ. ಓಕೆ, ಈಗ ನೀವು ಪ್ರಶ್ನೆಯನ್ನು ಕೇಳಿ, ನಾನು ಉತ್ತರ ಹೇಳ್ತೀನಿ. ಶಾಲ್ ವಿ ಸ್ಟಾರ್ಟ್? 1 2 3 ಗೋ. ಪ್ರಶ್ನೆ ಕೇಳಬೇಕಾದ್ರೆ 2 ಸಲ ಹೇಳಬೇಕು. ಒಂದು ಸಲ ವೈ ಡು ವಿ ಈಟ್ ಫ್ರೂಟ್ಸ್, ವೈ ಡು ವಿ ಈಟ್ ಫ್ರೂಟ್ಸ್ ಅಂತ ಓದಬೇಕು. ಓಕೆ, ಉತ್ತರ ಹೇಳ್ತೀನಿ ನಾನು. ವಿ ಈಟ್ ಫ್ರೂಟ್ಸ್ ಟು ಬಿ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್. ವಿ ಈಟ್ ಫ್ರೂಟ್ಸ್ ಟು ಬಿ ಹೆಲ್ದಿ ಆ್ಯಂಡ್ ಸ್ಟ್ರಾಂಗ್. ನೆಕ್ಸ್ಟ್ ಕ್ವೆಶನ್ ಕೇಳಿ. I like apple, orange, grapes, strawberry. I like apple, orange, grapes, strawberry, banana, watermelon. Okay? Yeah. Next question, Kelly. ಹೇಗೆ ಓದಬೇಕು ಪ್ರಶ್ನೆನ? What can we make with fruits? What can we make with fruits? ಈ ಥರ ಓದಬೇಕು. ಉತ್ತರ: We can make jam, juice and salad with fruits. Next ಪ್ರಶ್ನೆ ಕೇಳಿ. ಒಂದೇ ಸಲ. Which fruit is called king of fruits in India? Mango is called king of fruits in India. Okay? ಓಕೆ ಸ್ನೇಹಿತರೆ, ಇನ್ನೊಂದು ಸಲ ಪ್ರಾಕ್ಟೀಸ್ ಮಾಡೋಣ. ನಾನು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಹೇಳಿ. ವೈ ಡು ವಿ ಈಟ್ ಫ್ರೂಟ್ಸ್? ನೇಮ್ ದ ಫ್ರೂಟ್ಸ್ ಯು ಲೈಕ್. ವಾಟ್ ಕ್ಯಾನ್ ವಿ ಮೇಕ್ ವಿತ್ ಫ್ರೂಟ್ಸ್? ವಿಚ್ ಫ್ರೂಟ್ ಇಸ್ ಕಾಲ್ಡ್ ದ ಕಿಂಗ್ ಆಫ್ ಫ್ರೂಟ್ಸ್ ಇನ್ ಇಂಡಿಯಾ? ಓಕೆ, ವೆರಿ ಗುಡ್. ಅರ್ಥ ಆಯ್ತಲ್ಲ ಸ್ನೇಹಿತರೆ? ನೀವು ಇದೇ ಥರ ಪ್ರಾಕ್ಟೀಸ್ ಮಾಡಿದ್ರೆ ಸ್ವಲ್ಪ ದಿನಗಳಲ್ಲಿ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ನಾನು ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬರುತ್ತೆ ನನಗೆ ಅಂತ. ಇದೇ ಥರ ಡೈಲಿ ನನ್ನ ವೀಡಿಯೋಸನ್ನು ನೋಡಿ. ಇದಕ್ಕೂ ಮುಂಚೆ ನಾನು ಇದು 9ನೇ ವೀಡಿಯೋ ಅಲ್ಲ, 8 ವೀಡಿಯೋಸ್ ಮಾಡಿದ್ದೀನಿ. ಅದರ ಲಿಂಕ್ ಬಂದು ಡಿಸ್ಕ್ರಿಪ್ಷನಲ್ಲಿರುತ್ತೆ. ದಯವಿಟ್ಟು ಅಲ್ಲಿ ಹೋಗಿ ಆ ವೀಡಿಯೋಸನ್ನು ಸಹ ನೋಡಿ ನಿಮ್ಮ ಸ್ಪೋಕನ್ ಇಂಗ್ಲೀಷನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಸ್ಪೋಕನ್ ಇಂಗ್ಲೀಷ್ ಇಂಪ್ರೂವ್ ಆಗಬೇಕು ಅಂದರೆ ನಿಮಗೆ ಸ್ಪೋಕನ್ ಅಂತ ಅದಕ್ಕೇ ಇರೋದು. ಯು ಹ್ಯಾವ್ ಟು ಸ್ಪೀಕ್, ಅದರ್ವೈಸ್ ನಿಮ್ಮ ಸ್ಪೋಕನ್ ಇಂಗ್ಲೀಷ್ ಇಂಪ್ರೂವ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ನೀವು ಎಷ್ಟೇ ಓದಿದ್ರು, ಎಷ್ಟೇ ವೀಡಿಯೋಸ್ ನೋಡಿದ್ರು, ಎಷ್ಟೇ ಕೇಳಿಸ್ಕೊಂಡ್ರು, ಎಷ್ಟೇ ಬರೆದ್ರು, ಅದು ಯಾವುದು ಪ್ರಯೋಜನ ಆಗಲ್ಲ. ಸ್ಪೋಕನ್ ಇಂಗ್ಲೀಷ್ಗೆ ಆಗುತ್ತೆ, ಸ್ಪೀಕಿಂಗ್ ಜೊತೆಗೆ ಅವೆಲ್ಲ ಇದ್ದಾಗ ಮಾತ್ರ ಅದು ಸಪೋರ್ಟ್ ಆಗುತ್ತೆ. ಇಲ್ಲಾಂದರೆ ನೀವು ಕೊನೆ ತನಕ ಜರಿ ಬರಿತಾನೆ ಇರ್ತೀರ, ಓದ್ತಾನೆ ಇರ್ತೀರ, ಕೇಳಿಸ್ಕೊತಾ ಇರ್ತೀರ. ಯು ವಿಲ್ ನಾಟ್ ಬಿ ಏಬಲ್ ಟು ಸ್ಪೀಕ್ ಇನ್ ಇಂಗ್ಲೀಷ್. ಓಕೆ, ಸೊ ಅದಕ್ಕೆ ಈ ಪ್ಯಾಟರ್ನ್ನ ಫಾಲೋ ಮಾಡಿ. ಇದೇ ವಿಡಿಯೋನ ಪದೇ ಪದೇ ಹಾಕಿ ನೋಡಿ. 24 hours ಇದಕ್ಕೆ ಟೈಮ್ ಕೊಡಿ.
ಒಂದು ವಿಡಿಯೋದು ಒಂದು ದಿನಕ್ಕೆ ಕಂಪ್ಲೀಟ್ ಮಾಡಿ, ಮಾರನೇ ದಿನಕ್ಕೆ ಅದು ನಿಮಗೆ ನೋಡ್ದೇ ಬರೋ ಹಾಗೆ ಇರಬೇಕು. ಓಕೆ, ಹಾಗಿದ್ರೆ ಮಾತ್ರ ನೀವು ಸಕ್ಸೀಡ್ ಆಗ್ತೀರಾ. ಓಕೆ ಸ್ನೇಹಿತರೆ, ಇಲ್ಲಿವರೆಗೂ ನನ್ನ ವೀಡಿಯೋನ ನೋಡೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸನ್ನು ಹೇಳ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು. ಆ್ಯಂಡ್ ಏನಾದರೂ ಸಂದೇಹ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮಗೆ ಯಾವ ಥರ ಸಂಭಾಷಣೆ ಬೇಕು ಅದನ್ನು ನೀವು ಕನ್ನಡದಲ್ಲಿ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಬರೆದು ಹಾಕಿ. ನಾನು ಅದೇ ವೀಡಿಯೋಸನ್ನು ಮಾಡ್ತೀನಿ, ಅದೇ ಸಂಭಾಷಣೆಗಳನ್ನು ನಾನು ಮಾಡ್ತೀನಿ. ಓಕೆ, I would like to thank you again for joining me and staying with me. We'll meet in the next video. Until then, take care. Bye-bye. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನನ್ನ ವೀಡಿಯೋಸನ್ನು ನೋಡ್ತಾ ಇರಿ. This is Anil signing off. Goodbye.